ವೆಲ್ಕಮ್ ಬ್ಯಾಕ್ ಗಾಯ್ಸ್. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ 100% ನೀವು ಫಸ್ಟ್ ಇಯರ್ ಸ್ಟೂಡೆಂಟ್ಸೇ ಆಗಿರ್ತೀರಾ. ಸ್ವಲ್ಪ ಜನಕ್ಕೆ ಸ್ವಲ್ಪ ಕಾಲೇಜ್ಗಳಲ್ಲಿ ಆಲ್ರೆಡಿ ಪೋರ್ಷನ್ಸ್ನ ಸ್ಟಾರ್ಟ್ ಮಾಡಿರ್ತಾರೆ, ಇನ್ನೊಂದು ಸ್ವಲ್ಪ ಕಾಲೇಜ್ಗಳಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಇವಾಗ ಕಾಲೇಜು ಸ್ಕೂಲ್ನ ದಾಟ್ಕೊಂಡು ಇಂಜಿನಿಯರಿಂಗ್ ಫೀಲ್ಡ್ಗೆ ಬಂದಿರ್ತೀರಾ ಪ್ರೊಫೆಷ್ನಲ್ ಕೋರ್ಸ್ಗೆ. ಓಕೆನಾ, ಒಬ್ಬೊಬ್ಬರು CS ಬ್ರಾಂಚಿಗೆ ಸೇರ್ಕೊಂಡಿರ್ತಾರೆ, ಒಬ್ಬೊಬ್ರು EC ಬ್ರಾಂಚಿಗೆ ಸೇರ್ಕೊಂಡಿರ್ತೀರ, IAS AI ಡಿಫ್ರೆಂಟ್ ಬ್ರಾಂಚ್ಗಳಿಗೆ ಸೇರ್ಕೊಂಡಿರ್ತೀರಾ. ಇವಾಗ ನೀವು ಮಾರ್ಕ್ಸ್ನ ದಾಟಿ SGPAಗೆ ಬಂದಿದ್ದೀರಾ. ಫೈನಲ್ ಸೆಮ್ಗೆ ನಿಮಗೆ CGPA ಕೊಡ್ತಾರೆ. ಓಕೆನಾ, ಇವಾಗ ಇಂಟರ್ನಲ್ಸ್ಗಳು ಹೇಗಿರುತ್ತೆ, ಸೆಮ್ ಎಕ್ಸಾಮ್ಗಳು ಹೇಗಿರುತ್ತೆ, ಇಂಜಿನಿಯರಿಂಗಲ್ಲಿ ಇವಾಗ ನೀವು ಫಸ್ಟ್ ಇಯರ್ಗೆ ಜಾಯ್ನ್ ಆಗಿರ್ತೀರಾ. ಇವಾಗಲಿಂದನೇ ಸ್ಕಿಲ್ಸ್ನ ಕಲಿಯಕ್ಕೆ ಸ್ಟಾರ್ಟ್ ಮಾಡಬೇಕಾ, ಸ್ಟಾರ್ಟ್ ಮಾಡಿದ್ರು ಯಾವ ಲ್ಯಾಂಗ್ವೇಜ್ನ ಸ್ಟಾರ್ಟ್ ಮಾಡಬೇಕು, ನೆಕ್ಸ್ಟು ಇಂಜಿನಿಯರಿಂಗಲ್ಲಿ ಏನು ಮಾಡಬೇಕು ಫಸ್ಟ್ ಇಯರಲ್ಲಿ, ಅದೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಒಬ್ಬೊಬ್ಬರು ಕಾಲೇಜ್ಗೆ ಹೋಗಿ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತಾರೆ. ಆಲ್ರೆಡಿ ಕಾಲೇಜುಗಳಲ್ಲಿ ಪೋರ್ಷನ್ಸ್ನ ಸ್ಟಾರ್ಟ್ ಮಾಡಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಕಾಲೇಜ್ಗಳಲ್ಲೂ ಪೋರ್ಷನ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಇನ್ನು ಒಂದೊಂದು ಕಾಲೇಜುಗಳಲ್ಲೆಲ್ಲೋ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಒಬ್ಬೊಬ್ಬರು ಇವಾಗ ಪಾಪ ದೂರದಿಂದ ಜಾಯ್ನ್ ಆಗಿರೋರು ಕಾಲೇಜ್ಗಳಿಗೆ, ಹಾಸ್ಟೆಲ್ಗೆ ಇವಾಗ ಜಾಯ್ನ್ ಆಗ್ತಾ ಇರ್ತೀರಾ. ಹಾಸ್ಟೆಲ್ಗೆ ಹೊಸ್ದಾಗಿ ಹೋಗ್ತಾ ಇರ್ತೀರಾ. PUCಲಿ 10th ಮನೇಲಿ ಇತ್ಕೊಂಡು ಹಾಸ್ಟೆಲ್ಗೆ ಹೊಸ್ದಾಗಿ ಹೋಗ್ತಾ ಇರ್ತೀರಾ. ಅವರು ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಇದೆಲ್ಲ ಸೆಕೆಂಡ್ರಿ. ಆದರೆ ಇವಾಗ ನೀವು ಇಂಜಿನಿಯರಿಂಗ್ ಬಂದಿದ್ದ ತಕ್ಷಣ ಫಸ್ಟ್ ಇಯರಲ್ಲಿ ಇರ್ತೀರಾ. ನಿಮಗೆ ಇಂಟರ್ನಲ್ಸ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಸೆಮ್ ಎಕ್ಸಾಮ್ಸ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಇಂಟರ್ನಲ್ಸಲ್ಲಿ ಮಾರ್ಕ್ಸ್ಗಳನ್ನ ಯಾವ ರೀತಿ ತೊಗೊತಾರೆ, ಬೆಸ್ಟ್ ಆಫ್ 2 ತೊಗೊತಾರೆ. ಒಂದೊಂದು ಕಾಲೇಜಲ್ಲಿ 3 ಇಂಟರ್ನಲ್ಸ್ ಇರುತ್ತೆ, ಅದರಲ್ಲಿ ಬೆಸ್ಟ್ ಆಫ್ 2 ತೊಗೊತಾರೆ. ಸೆಮ್ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಅಂತ ಗೊತ್ತಿರಲ್ಲ. ಫಸ್ಟ್ ಸೆಮ್ಮಲ್ಲೇ ಯಾವ್ಯಾವ ಥರ ಸಬ್ಜೆಕ್ಟ್ಸ್ಗಳಿರುತ್ತೆ. ಆರ್ಟ್ ಸೆಮ್, ಇವನ್ ಸೆಮ್ ಅಂತ ಹೇಳ್ತಾರೆ, P ಸೈಕಲ್ C ಸೈಕಲ್ ಅಂತ ಹೇಳ್ತಾರೆ. ಅದು ಯಾವುದು ನಿಮಗೆ ಗೊತ್ತಿರಲ್ಲ. ಎಲ್ಲ ನೀವು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಇಯರಲ್ಲಿ ಎಲ್ಲ ಕಾಲೇಜ್ಗಳಲ್ಲೂ ಸೇಮ್ ಸಿಲೆಬಸ್ ಇರುತ್ತೆ. ಏನಕ್ಕೆ ಅಂತಂದರೆ ಫಸ್ಟ್ ಇಯರ್ ಆದಮೇಲೆ ಕೆಲವೊಬ್ಬರು ಬ್ರಾಂಚ್ಗಳನ್ನ ಚೇಂಜ್ ಮಾಡ್ತಾರೆ. ECಲಿರೋರು CSಗೆ ಹೋಗ್ತಾರೆ, ISಲಿರೋರು CSಗೆ ಹೋಗ್ತಾರೆ, CSಲಿರೋರು ISಗೆ ಹೋಗ್ತಾರೆ. ಬ್ರಾಂಚ್ಗಳನ್ನ ಚೇಂಜ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಇಲ್ಲದಿರೋ ಬ್ರಾಂಚ್ ಸಿಕ್ಕಿರುತ್ತೆ. 1 ಇಯರ್ ಸರ್ವೈವ್ ಆಗಿ, ಅಂದರೆ ಎಲ್ಲರಿಗೂ ಕಾಮನ್ ಸಬ್ಜೆಕ್ಟ್ ಎಲ್ಲರಿಗೂ ಸೇಮ್ ಇರುತ್ತೆ. ಫಸ್ಟ್ ಇಯರಲ್ಲಿ ಎಲ್ಲ ಕಾಲೇಜ್ಗೂ ಸೇಮ್ ಸಬ್ಜೆಕ್ಟ್ಸು. ಓಕೆನಾ, P ಸೈಕಲ್ C ಸೈಕಲ್ ಅಂತಾರೆ. ಆದಮೇಲೆ ಇವನ್ ಸೆಮ್ ಆರ್ಟ್ ಸೆಮ್ ಅಂತಲೂ ಕರೀತಾರೆ. ಓಕೆನಾ, ಬ್ರಾಂಚ್ಗಳನ್ನ ಚೇಂಜ್ ಮಾಡ್ತಾರೆ. ಸೆಕೆಂಡ್ ಇಯರ್ಗೆ ಬಂದಮೇಲೆ ಬ್ರಾಂಚ್ನ ಯಾವ ರೀತಿ ಚೇಂಜ್ ಮಾಡೋದು ಅದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಿಮಗೆ. P ಸೈಕಲ್ ಮತ್ತು C ಸೈಕಲ್ ಅಂತ ಕರೀತಾರೆ. ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಯಾರು ಹೋಗಿರ್ತಾರೆ ಅವರಿಗೆ ಫಸ್ಟ್ ಸೆಮ್ಮೇ P ಸೈಕಲ್ ಇರುತ್ತೆ. P ಸೈಕಲ್ ಅಂತಂದರೆ ಫಿಸಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಇರುತ್ತೆ ಸಬ್ಜೆಕ್ಟು. ನೆಕ್ಸ್ಟು ಈ CS IS ಯಾರು ಇರ್ತಾರೆ ಅವರಿಗೆ C ಸೈಕಲ್ ಇರುತ್ತೆ. C ಸೈಕಲಲ್ಲಿ ಕೆಮಿಸ್ಟ್ರಿ ಮತ್ತು C ಲ್ಯಾಂಗ್ವೇಜ್ ಇರುತ್ತೆ. ಓಕೆನಾ, ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಒಂದು C ಅಡಿಷ್ನಲ್ ಆಗಿರುತ್ತೆ. ನೆಕ್ಸ್ಟ್ ಹೋಗಿದ ತಕ್ಷಣ ನಿಮ್ಮ ಕಾಲೇಜಲ್ಲಿ ಕೋಡಿಂಗ್ ಕ್ಲಬ್ಸ್ ಇದ್ದರೆ, ಒಂದೊಂದು ಕಾಲೇಜಲ್ಲಿ ಕೋಡಿಂಗ್ ಕ್ಲಬ್ಸ್ ಇರುತ್ತೆ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು ಫಾರ್ ಎಕ್ಸಾಂಪಲ್ ಅದಾಗಿರ್ಬೋದು, ವಿದ್ಯಾವರ್ಧಕ ಆಗಿರ್ಬೋದು. ಇಲ್ಲೆಲ್ಲ ಕೋಡಿಂಗ್ ಕ್ಲಬ್ಸ್ ಇರುತ್ತೆ. ನೀವು ಯಾವುದಾದ್ರು ಒಂದು ಕೋಡಿಂಗ್ ಕ್ಲಬ್ಗೆ ಸೇರಿಕೊಂಡು ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಿ. ಓಕೆನಾ, ಅದೊಂದು ಸಜೆಷನ್ ಕೊಡ್ತೀನಿ, ಕೋಡಿಂಗ್ ಕ್ಲಬ್ಗೆ ಸೇರ್ಕೊಳ್ಳಿ ಅಂತ. ನೆಕ್ಸ್ಟ್ ಇವಾಗ ಇದಕ್ಕೆ ಬಂದ್ಬೇಡ, P ಸೈಕಲ್ C ಸೈಕಲ್ಗೆ ಬಂದ್ಬೇಡ. C ಸೈಕಲ್ ಬಂದು ಈ ಯಾರು IS ಸಾಫ್ಟ್ವೇರ್ ಕಡೆಗೆ ತೊಗೊಂಡಿರ್ತಾರೆ ಅವರಿಗೆ, ಸಾಫ್ಟ್ವೇರ್ ಬ್ರಾಂಚಸ್ ಯಾರು ತೊಗೊಂಡಿರ್ತಾರೆ ಅವ್ರಿಗೆ C ಸೈಕಲ್ ಇರುತ್ತೆ. ನೆಕ್ಸ್ಟ್ ಈ ಹಾರ್ಡ್ವೇರ್ ಬ್ರಾಂಚಸ್ ಯಾರು ತೊಗೊಂಡಿರ್ತಾರೆ ಅವರಿಗೆಲ್ಲ P ಸೈಕಲ್ ಇರುತ್ತೆ. C ಸೈಕಲಲ್ಲಿ C ಲ್ಯಾಂಗ್ವೇಜ್, ನಾನು ಆವಾಗಲೇ ಹೇಳ್ದಂಗೆ C ಲ್ಯಾಂಗ್ವೇಜ್ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ನ ಹಾಕಿರ್ತಾರೆ. ನೆಕ್ಸ್ಟ್ ಕೆಮಿಸ್ಟ್ರಿ, ಅದ್ರ ಜೊತೆಗೆ ಸ್ವಲ್ಪ ಸಬ್ಜೆಕ್ಟ್ಗಳಿರುತ್ತೆ, ಮ್ಯಾಥ್ಸ್, ಕೆಮಿಸ್ಟ್ರಿ, ಈ ಥರ ಸಬ್ಜೆಕ್ಟ್ಗಳಿರುತ್ತೆ. ಕೆಮಿಸ್ಟ್ರಿಲೂ ಅಷ್ಟೇ ಪಿಪೆಟ್ ಮಾಡಿ ಎಕ್ಸ್ಪೆರಿಮೆಂಟ್ ಏನೋ ಇದೆಯಲ್ಲ ಸೇಮ್ PUCಲಿ, ಅದೇ ಥರ ಸಾಲ್ಟ್ ಅನಾಲಿಸಿಸ್ ಅಲ್ಲ, ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆಯಲ್ಲ ಪಿಪೆಟ್ ಮಾಡಿ ಕಲರ್ ಚೇಂಜ್ ಮಾಡೋದು, ಸೇಮ್ ಎಕ್ಸ್ಪೆರಿಮೆಂಟ್ ಸಹ ಕೆಮಿಸ್ಟ್ರಿಲಿ. ಇಂಜಿನಿಯರಿಂಗ್ ಬಂದರೆ ಅದೇ ಎಕ್ಸ್ಪೆರಿಮೆಂಟು. ನೆಕ್ಸ್ಟ್ ಇನ್ನು P ಸೈಕಲ್ಗೆ ಬಂದರೆ ಫಿಸಿಕ್ಸಲ್ಲೂ ಅಷ್ಟೇ ಸಿಂಪಲ್ ಪೆಂಡುಲಮ್ಮು, ಅದೇ ಎಕ್ಸ್ಪೆರಿಮೆಂಟ್ಸ್ ಸೇಮು. ನೆಕ್ಸ್ಟ್ ಪೋರ್ಷನ್ಸ್ ಯಾವ ರೀತಿ ಇರುತ್ತೆ ಅಂತಲೂ ಹೇಳ್ತೀನಿ ನಾನು ನಿಮಗೆ. ಸಬ್ಜೆಕ್ಟ್ಸ್ ಒಳಗಡೆ ಯಾವ್ಯಾವ ಥರ ಟಾಪಿಕ್ಸ್ಗಳಿರುತ್ತೆ ಅಂತಲೂ ಹೇಳ್ತೀನಿ ನಿಮಗೆ ಫಸ್ಟ್ ಇಯರಲ್ಲಿ. ಇವಾಗ P ಸೈಕಲ್ಗೆ ಬಂದಬೇಡ. P ಸೈಕಲ್ಗೆ ಬಂದರೆ ಫಿಸಿಕ್ಸಲ್ಲಿ ಸೇಮ್ ನಿಮಗೆ ಓಮ್ಸ್ ಲಾ ಸೇಮ್ ಅದೇ ಟಾಪಿಕ್ಸೇನೆ, ಏನು ಚೇಂಜ್ ಇರಲ್ಲ. PUCನೇ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಸೇಮ್ ಟಾಪಿಕ್ಸ್. ಅಂಥ ಡಿಫಿಕಲ್ಟಿ ಏನೂ ಇರಲ್ಲ ನಿಮಗೆ SGPA ತೊಗೊಳಕ್ಕೆ. ಇನ್ನು C ಸೈಕಲ್ಗೆ ಬಂದರೆ P ಸೈಕಲಲ್ಲೂ ಸಹ ಲ್ಯಾಬ್ಸ್ಗಳಿರುತ್ತೆ, ಫಿಸಿಕ್ಸ್ ಲ್ಯಾಬ್ ಇರುತ್ತೆ. ನೆಕ್ಸ್ಟು C ಸೈಕಲ್ಗೆ ಬಂದರೆ ಕೆಮಿಸ್ಟ್ರಿಲಿ ಅಷ್ಟೇ ಸೇಮು, ಏನು PUCಲಿತ್ತು ಸೇಮ್ ಕಾನ್ಸೆಪ್ಟ್ಸೇ ಇಲ್ಲೂ ಇರುತ್ತೆ.
ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲೂ. ನೆಕ್ಸ್ಟ್ ಲ್ಯಾಬ್ ಜೊತೆಗೆ ಲ್ಯಾಬ್ ಹೇಳಿದ್ನಲ್ಲ ಅವಾಗಲೇ, ಪಿಪೆಟ್ ಮಾಡಿ ಕಲರ್ ಚೇಂಜ್ ಮಾಡೋದು, ಅದಕ್ಕೇನೋ ನೇಮ್ ಕರೀತಾರೆ, ನನಗೆ ಮರ್ತೋಗಿದೆ. ಓಕೆನಾ, ಸೇಮ್ ಅದೇ ಎಕ್ಸ್ಪೆರಿಮೆಂಟ್ಸ್ಗಳಿರುತ್ತೆ, ಈಸಿ ಇರುತ್ತೆ. ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಫಸ್ಟ್ ಇಯರಲ್ಲೇ ಕ್ಲೀನಾಗಿ ಸ್ಕೋರ್ ಮಾಡ್ಕೊಳ್ಳಿ. 9 ಇಬೋ ಕ್ರಾಸ್ ಮಾಡಿ ನಿಮ್ಮ SGPAನ ಫಸ್ಟ್ ಸೆಮ್ಮಲ್ಲಿ. ಏನಕ್ಕೆ ಅಂತಂದರೆ ಅದಾದಮೇಲೆ ನಿಮಗೆ ಇಂಜಿನಿಯರಿಂಗಿಗೆ ಅಡ್ಜಸ್ಟ್ ಆಗೋಗ್ತೀರಾ, ಫುಲ್ಲು ಸೋಂಬೇರಿ ಆಗೋಗ್ತೀರಾ. ಇಂಟರ್ನಲ್ಸ್ಗಳೇ ಕ್ಲೀನಾಗಿ ಅಟೆಂಡ್ ಮಾಡಲ್ಲ. ಥರ್ಡ್ ಇಯರು 5th ಸೆಮ್ 7th ಸೆಮ್ ಬಂದಾದಮೇಲೆ. ಸೊ ಫಸ್ಟ್ ಇಯರಲ್ಲೇ ನೀವು ತಗೊಂಡ್ರೆ ಲಾಸ್ಟಿಗೆ CGPA ಬರಬೇಕಾದ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗೋಗುತ್ತೆ, ಒಂದು ಸೆಮ್ಮಲ್ಲಿ ಏನಾದರೂ ಕಡಿಮೆ ಆದರೆ. ಸೊ ಅದಕ್ಕೆ 9 ಎಬೋಗೆ ಏಮ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇವಾಗ P ಸೈಕಲ್ C ಸೈಕಲ್ ಆಯಿತು. ಬ್ರ್ಯಾಂಚ್ದು ಹೇಳೋದಾದರೆ ಫಸ್ಟ್ ಇಯರ್ ಆದಮೇಲೆ ನಿಮಗೆ ಬ್ರ್ಯಾಂಚ್ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಏನಕ್ಕೆ ಅಂದರೆ ಫಸ್ಟ್ ಇಯರಲ್ಲಿ ಎಲ್ಲರಿಗೂ ಸೇಮ್ ಆಗಿರುತ್ತೆ ಸಬ್ಜೆಕ್ಟ್ಸು, ಇನ್ನೂ ನೀವು ಬ್ರ್ಯಾಂಚ್ಗಳಿಗೆ ಎಂಟ್ರಿ ಆಗಿರಲ್ಲ. ಅದಕ್ಕೇ ಫಸ್ಟ್ ಇಯರ್ ಆದಮೇಲೆ ಸೆಕೆಂಡ್ ಇಯರ್ಗೆ ಬ್ರ್ಯಾಂಚ್ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಇವಾಗ ಯಾರಾದರೂ ಮೆಕ್ಯಾನಿಕಲ್ ಇದ್ದರೆ ಅವರು ಏನೋ ಒಂದೊಂದು ಸ್ವಲ್ಪ ಪ್ರೋಸೆಸ್ ಇರುತ್ತೆ, ಅಪ್ಲಿಕೇಶನ್ ಹಾಕಿ ನಿಮ್ಮ ಕಾಲೇಜಲ್ಲೇ ಬ್ರ್ಯಾಂಚ್ನ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನು ಕಾಲೇಜ್ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ನು ಇದೆ, ಅದ್ರ ಬಗ್ಗೆನೂ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸಪ್ರೇಟ್ ವೀಡಿಯೋಲಿ. ನೆಕ್ಸ್ಟ್ ಇನ್ನು ಸ್ಕಿಲ್ಸಿಗೆ ಬರೋದಾದರೆ ಸ್ಕಿಲ್ಸ್ ಕಲಿಬೇಕಾ ಫಸ್ಟ್ ಇಯರಿಂದನೇ, ಯಾವ್ಯಾವ ಸ್ಟಾರ್ಟ್ ಮಾಡಿದ್ರೆ ಯಾವ ಕೋಡಿಂಗ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಬೇಕು ಅಂತ ಕೇಳೋದಾದರೆ, ನೀವು ಆಲ್ಮೋಸ್ಟ್ ಫಸ್ಟ್ ಇಯರ್ಗೆ ಬಂದಾದಮೇಲೆ ಫಸ್ಟು ಹಾಸ್ಟೆಲ್ಲು ಕಾಲೇಜ್ಗೆ ಸೆಟಲ್ ಆಗಿ ಅದು ಅವ್ರ ಜೊತೆಗೆ ಹೊಂದ್ಕೊಳ್ಳಿ. ಹಾಸ್ಟೆಲಲ್ಲಿ ಇರೋರ ಜೊತೆಗೆ ಆಗಿರ್ಬೋದು, ಕಾಲೇಜ್ ಫ್ರೆಂಡ್ಸ್ ಜೊತೆಗೆ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಅವ್ರ ಜೊತೆಗೆ ಹೊಂದ್ಕೊಳ್ಳಿ. ಯಾವುದೇ ಪ್ರೋಗ್ರಾಮ್ ಆದರೂ ನಿಮ್ಮನ್ನೇ ಕರ್ಕೊಂಡು ಹೋಗ್ತಾ ಇರ್ತಾರೆ ಕುರಿಗಳ ಥರ. ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್ ಅವ್ರನ್ನ ಮುಟ್ಟೋದೇ ಇಲ್ಲ. ಯಾವ ಪ್ರೋಗ್ರಾಮ್ ಅಂದ್ರೂ, ಯಾವ ಪ್ರೋಗ್ರಾಮ್ ಆಗಲಿ, ಇಂಡಕ್ಷನ್ ಪ್ರೋಗ್ರಾಮ್ ಇರಲಿ, ಯಾವುದೇ ಚಿಕ್ಕ ಪ್ರೋಗ್ರಾಮ್ ಆದ್ರೂ ಫಸ್ಟ್ ಇಯರ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಏನಕ್ಕೆ ಅಂತಂದರೆ ಕಾಲೇಜ್ ಅವರಿಗೆ ಚೆನ್ನಾಗಿ ಅನಿಸ್ಬೇಕು, ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ತಾರೆ, ಯಾವಾಗಲೂ ಪ್ರೋಗ್ರಾಮ್ ಮಾಡ್ತಾನೆ ಇರ್ತಾರೆ ಕಾಲೇಜಲ್ಲಿ, ಆ ಥರ ಅನಿಸ್ಬೇಕು. ಅದಕ್ಕೋಸ್ಕರ ಫಸ್ಟ್ ಇಯರ್ ಅವ್ರನ್ನ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಯಾವ ಪ್ರೋಗ್ರಾಮ್ ಮಾಡಿದ್ರು. ಫಸ್ಟಿಗೆ ನೀವು ಅಡ್ಜಸ್ಟ್ ಆಗಿ ನಿಮ್ಮ ಫ್ರೆಂಡ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವರು ಬೇಗ ಪೋರ್ಷನ್ಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ನಿಮ್ಮ ಪಾಡಿಗೆ ನೀವು ಎಂಜಾಯ್ ಮಾಡ್ತಾನೆ ಇರ್ತೀರಾ. ಆ ಥರ ಯಾವಾಗ ಫಸ್ಟ್ ಇಂಟರ್ನಲ್ಸ್ ಬರುತ್ತೆ ಗೊತ್ತೇ ಆಗಲ್ಲ. ಫಸ್ಟ್ ಇಂಟರ್ನಲ್ಸ್ ಆದಮೇಲೆ ಫಸ್ಟ್ ಇಂಟರ್ನಲ್ಸ್ ತನಕ ಎಲ್ಲರೂ ಅಡ್ಜಸ್ಟ್ ಆಗಿ ಏನು 1 ಮಂತ್ 1.5 ಮಂತಲ್ಲೆಲ್ಲ ಫಸ್ಟ್ ಇಂಟರ್ನಲ್ಸ್ ತಗೊಂಡು ಬಂದುಬಿಡ್ತಾರೆ ನಿಮಗೆ ಕಾಲೇಜಲ್ಲಿ. ಓಕೆನಾ, ಇವಾಗ ಇಂಟರ್ನಲ್ಸ್ನ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಂಟರ್ನಲ್ಸಲ್ಲಿ ನಮ್ಮ ಕಾಲೇಜಲ್ಲಿ ಬೇರೆ ಕಾಲೇಜಲ್ಲಿ ಸೇಮ್ ಅನಿಸುತ್ತೆ, ಒಂದೊಂದು ಕಾಲೇಜಲ್ಲಿ ಇರಲ್ಲ. ನಮ್ಮ ಕಾಲೇಜಲ್ಲಿ 3 ಇಂಟರ್ನಲ್ಸ್ ಮಾಡ್ತಾರೆ. ಓಕೆನಾ, 3ರಲ್ಲಿ ಬೆಸ್ಟ್ ಆಫ್ 2 ತೊಗೊತಾರೆ. ಬೆಸ್ಟ್ ಆಫ್ 2 ಮಾರ್ಕ್ಸ್ ತೊಗೊಂಡು ಅದರಲ್ಲಿ ಅವರೇಜ್ನ ತೊಗೊತಾರೆ. ಅದು ಇಂಟರ್ನಲ್ ಮಾರ್ಕ್ಸ್ ಆಯಿತು. ಇನ್ನು ಎಕ್ಸ್ಟರ್ನಲ್ ಮಾರ್ಕ್ಸ್ ಕಡೆಗೆ ಬರೋದಾದರೆ ಅದನ್ನು ಸೆಮ್ ಎಕ್ಸಾಮ್ ಕನ್ಸಿಡರ್ ಮಾಡ್ಕೊತಾರೆ. 100 ಮಾರ್ಕ್ಸಿಗೆ ಮಾಡ್ತಾರೆ. ಅದರಲ್ಲಿ 50 ರೆಡ್ಯೂಸ್ ಮಾಡ್ತಾರೆ, ಆಫ್ ಮಾಡ್ತಾರೆ. ಆಫ್ ಮಾಡಿ ಇಂಟರ್ನಲ್ ಮಾರ್ಕ್ಸ್ನು ಅದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಏನು ಬರುತ್ತೆ ಅದ್ರ ಮೇಲೆ SGPAನ ಕೊಡ್ತಾರೆ. ಇಂಟರ್ನಲ್ಲೂ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಜೊತೆಗೆ ಅಸೈನ್ಮೆಂಟ್ಗಳು ಕೊಡ್ತಾರೆ ನಿಮಗೆ. ನೆಕ್ಸ್ಟ್ ಇನ್ನು ಎಕ್ಸ್ಟರ್ನಲ್ಗೆ ಬಂದರೆ ಕಂಪ್ಲೀಟ್ ಸೆಮ್ ಎಕ್ಸಾಮು. ನೆಕ್ಸ್ಟು ಲ್ಯಾಬ್ಗಳಿರುತ್ತೆ. ಲ್ಯಾಬ್ಗೂ ಅಷ್ಟೇ ಲ್ಯಾಬ್ ಇಂಟರ್ನಲ್ಗಳನ್ನ ಮಾಡ್ತಾರೆ, ನೆಕ್ಸ್ಟ್ ಲ್ಯಾಬ್ ಎಕ್ಸ್ಟರ್ನಲ್ನ ಮಾಡ್ತಾರೆ. ಲ್ಯಾಬ್ ಇಂಟರ್ನಲ್ಲೂ ಅಷ್ಟೇ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರಲ್ಲ, ಅದ್ರ ಜೊತೆಗೆ ಇಂಟರ್ನಲ್ ಟೆಸ್ಟ್ಗಳು ಬರೀತಿರಲ್ಲ ಆ ಮಾರ್ಕ್ಸು, ಅಸೈನ್ಮೆಂಟ್ ಮಾರ್ಕ್ಸು, ಜೊತೆಗೆ ಲ್ಯಾಬ್ ಮಾರ್ಕ್ಸ್, ಈ 3 ಸೇರಿಸ್ಕೊಂಡು ನಿಮಗೆ ಇಂಟರ್ನಲ್ ಮಾರ್ಕ್ಸ್ನ ಕೊಡೋದು 50ಗೆ. ಓಕೆನಾ, ನೆಕ್ಸ್ಟ್ ಇನ್ನು ಸೆಮ್ಮಿಗೆ ಬಂದರೆ ಸೆಮ್ಮಲ್ಲಿ ಅಷ್ಟೇ ಎಕ್ಸ್ಟರ್ನಲ್ ಲ್ಯಾಬ್ ಮಾಡ್ತಾರೆ. ನೆಕ್ಸ್ಟ್ ಸೆಮ್ ಎಕ್ಸಾಮ್ ಇರುತ್ತೆ, ಅದನ್ನು ಅವರೇಜ್ ತೊಗೊಂಡು ಅದನ್ನು 50 ಕೊಡ್ತಾರೆ. 50-50. ಓಕೆನಾ, ಇನ್ನು ಸ್ಕಿಲ್ಸಿಗೆ ಬಂದರೆ ನಾನು ಆವಾಗಲೇ ಹೇಳ್ದಂಗೆ ಕೋಡಿಂಗ್ ಕ್ಲಬ್ ಇದ್ದರೆ ನಿಮ್ಮ ಕಾಲೇಜುಗಳಲ್ಲಿ ಕೋಡಿಂಗ್ ಕ್ಲಬ್ಗೆ ಸೇರ್ಕೊಳ್ಳಿ, ಕಲ್ಚರಲ್ ಇವೆಂಟಿಗೆ ಸೇರ್ಕೊಳ್ಳಿ, ಸ್ಪೋರ್ಟ್ಸ್ ಇರುತ್ತೆ ಸ್ಪೋರ್ಟ್ಸಿಗೆ ಸೇರ್ಕೊಳ್ಳಿ, ಬ್ರಾಂಚ್ ವೈಸ್ ಸ್ಪೋರ್ಟ್ಸ್ ಆಡಿಸ್ತಾ ಇರ್ತಾರೆ, ಸ್ಪೋರ್ಟ್ಸ್ಗಳಿಗೆ ಸೇರ್ಕೊಳ್ಳಿ, ಪಾರ್ಟಿಸಿಪೇಟ್ ಮಾಡಿ. ನೆಕ್ಸ್ಟು ಫಸ್ಟ್ ಇಯರಲ್ಲಿ ನಿಮ್ಗೆ ಏನಾದರೂ ಹ್ಯಾಕಥಾನ್ ಬಗ್ಗೆ ಐಡಿಯಾಗಳಿದ್ದರೆ, ಹ್ಯಾಕಥಾನ್ಸು ಮತ್ತು ವರ್ಕ್ಶಾಪ್ಸ್ಗಳಿರುತ್ತೆ, ವರ್ಕ್ಶಾಪ್ಸು ಮತ್ತು ಹ್ಯಾಕಥಾನ್ಗಳ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾಗಳಿದ್ದರೆ, ಅಕಸ್ಮಾತ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಇವೆಂಟ್ಗಳನ್ನ ಅಟೆಂಡ್ ಮಾಡೋಕ್ಕೆ ಒಂದು ನಾಲೆಡ್ಜ್ ಬರುತ್ತೆ. ಫಸ್ಟ್ ಇಯರಲ್ಲೇ ಯಾವ ರೀತಿ ಇರುತ್ತೆ ಕೋಡಿಂಗು ಮತ್ತು ಯಾವ ರೀತಿ ಇವೆಂಟ್ಗಳನ್ನ ಅಟೆಂಡ್ ಮಾಡಬೇಕು, ಫಸ್ಟ್ ಇಯರಲ್ಲೇ ನಿಮ್ಗೆ ಒಂದು ನಾಲೆಡ್ಜ್ ಬರುತ್ತೆ. ಸೊ ನೀವು ಹ್ಯಾಕಥಾನ್ ವರ್ಕ್ಶಾಪ್ಸ್ ಏನಾದರೂ ನಿಮಗೆ ಸಿಕ್ಕಿದ್ರೆ, ನಿಮ್ಗೆ ಹೋಗೋ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಇಲ್ಲ ನಾನು ಸಪ್ರೇಟಾಗಿ ಕಲಿತೀನಿ, ಸೆಕೆಂಡ್ ಇಯರಿಂದ ಹೋಗ್ತೀನಿ ಅಂತಂದರೆ ಫಸ್ಟಿಗೆ ನೀವು ಫಸ್ಟ್ ಇಂಟರ್ನಲ್ಸ್ ಮುಗಿಸ್ಬಿಡಿ, ಅಷ್ಟರಲ್ಲಿ ನೀವು ಅಡ್ಜಸ್ಟ್ ಆಗಿ ಎಲ್ಲ ಇದು ಮಾಡ್ಕೊತೀರಾ. ಅದಾದಮೇಲಿಂದ ನಿಧಾನಕ್ಕೆ ನಿಮಗೆ ಟೈಮ್ ಇರುತ್ತೆ. ಒಂದೊಂದು ಕಾಲೇಜಲ್ಲಿ ಹಾಫ್ ಡೇ ಇರುತ್ತೆ, ಒಂದೊಂದು ಕಾಲೇಜಲ್ಲಿ 4 ಗಂಟೆ ತನಕ ಕ್ಲಾಸ್ಗಳನ್ನ ತೊಗೊತಾರೆ. ಓಕೆನಾ, ಹಾಫ್ ಡೇ ಅಥವಾ 4 ಗಂಟೆ ಇಟ್ಸ್ ಓಕೆ, ಪರವಾಗಿಲ್ಲ. 4 ಗಂಟೆ ಆದಮೇಲೆ ಕಾಲೇಜಿಂದ ಬಂದಾದಮೇಲೆ ಕೋಡಿಂಗ್ ಲ್ಯಾಂಗ್ವೇಜ್ಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಪೈಥಾನ್ ಯಾವ ರೀತಿ ಹೋಗುತ್ತೆ ಫ್ಲೋ,
ಜಾವಾ ಆಗಿರ್ಬೋದು, ಈ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಫುಲ್ ಸ್ಟ್ಯಾಕ್ ಆಗಿರ್ಬೋದು, ಅಂದರೆ ಕಂಪ್ಲೀಟ್ ವೆಬ್ ಡೆವಲಪ್ಮೆಂಟ್ ಆಗಿರ್ಬೋದು, ಯಾವ ರೀತಿ ಹೋಗುತ್ತೆ ಫ್ಲೋ, ಇವಾಗ DevOps ಆಗಿರ್ಬೋದು, ನೆಕ್ಸ್ಟು ರಿಯಾಕ್ಟ್ JS ಆಗಿರ್ಬೋದು, ಇದೆಲ್ಲ ಯಾವ ರೀತಿ ಹೋಗುತ್ತೆ ಫ್ಲೋ, ಯಾವ ರೀತಿ ಇದೆ, ಕೋಡಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು, ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗಿಂದನೇ ಸಣ್ಣ ಪುಟ್ಟ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ನಿಮಗೆ ಕೋಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಯಾವ ಲ್ಯಾಂಗ್ವೇಜಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಗೆ ಕನ್ಫ್ಯೂಸ್ ಇದ್ದರೆ ನಾನು ಸಜೆಸ್ಟ್ ಮಾಡೋದು ಪೈಥಾನಿಂದ ಸ್ಟಾರ್ಟ್ ಮಾಡಿ ಅಂತ. ಏನಕ್ಕೆ ಅಂದರೆ ಈಸಿಯೆಸ್ಟ್ ಲ್ಯಾಂಗ್ವೇಜು ಪೈಥಾನು, ತುಂಬ ಕ್ಲೀನಾಗಿ ಅರ್ಥ ಮಾಡ್ಕೊಬೋದು, ಈಸಿಯಾಗಿ ಅರ್ಥ ಮಾಡ್ಕೊಬೋದು ಪೈಥಾನ್ನ. ಬೇಸಿಕ್ಗಳನ್ನ ಕಲ್ತ್ಕೊಳ್ಳಿ, ಫಸ್ಟು ಎಕ್ಸ್ಪ್ಲೋರ್ ಮಾಡಾದಮೇಲೆ ನನ್ನ ಸಜೆಷನ್ ಬಂದು ನಿಮಗೆ ಪೈಥಾನ್ನ ಸ್ಟಾರ್ಟ್ ಮಾಡಿ ಅಂತ. ಪೈಥಾನ್ದು ಬೇಸಿಕ್ಸ್ಗಳನ್ನ ಫುಲ್ಲು ಕ್ಲೀನಾಗಿ ಕ್ಲೀನಾಗಿ ಕಲ್ತ್ಕೊಳ್ಳಿ. ಕೋಡಿಂಗ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ, ಸಣ್ಣ ಪುಟ್ಟ ಕೋಡಿಂಗ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ. ಸೊ ಇಷ್ಟೇ ಸಾಕು ಫಸ್ಟ್ ಇಯರ್ಗೆ ಇದೇ ಜಾಸ್ತಿ ಆಗೋಯ್ತು. ಆಲ್ಮೋಸ್ಟ್ ಯಾರು ಕೋಡಿಂಗ್ ಕಡೆ ಕಾನ್ಸಂಟ್ರೇಷನ್ನೇ ಮಾಡಲ್ಲ ಫಸ್ಟ್ ಇಯರ್ಗೆ ಬಂದಾದಮೇಲೆ. ಫಸ್ಟ್ ಇಯರ್ ಪೂರ್ತಿ ಎಲ್ಲ ಎಂಜಾಯ್ ಮಾಡ್ತಾರೆ. ನಾವು ಅದನ್ನೇ ಮಾಡಿದ್ದು ಫಸ್ಟ್ ಇಯರಲ್ಲಿ ಏನು ಅಂದರೆ ಏನೂ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಅಂತಲೇ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಇಯರಲ್ಲಿ ಇಡಬೇಡಿ, ಓಕೆನಾ? ಸೀರಿಯಸ್ಸಾಗಿ ತಗೊಳ್ಳಿ ಇವಾಗಿಂದನೇ. ಏಕೆಂದರೆ ಕಾಂಪಿಟೇಷನ್ ತುಂಬ ಹೈ ಲೆವೆಲಿಗೆ ಬೆಳೀತಾ ಇದೆ ಇವಾಗ. ಸೊ ಅದಕ್ಕೋಸ್ಕರ ಫಸ್ಟ್ ಇಯರಿಂದನೇ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಬನ್ನಿ. ಕೋಡಿಂಗ್ ಲ್ಯಾಂಗ್ವೇಜಸ್ ಅಂದರೆ ಏನು, ಇವಾಗ AI ಬಂದಿದೆ, ಓಕೆನಾ? ಸೆಕೆಂಡ್ ಇಯರಿಗೆ ಬಂದಾದಮೇಲೆ ಇದು ಕೋರ್ಸ್ಗಳನ್ನ ತೊಗೊಳ್ಳಿ, NPTEL ಕೋರ್ಸ್ಗಳನ್ನ ಮಾಡ್ಕೊಳ್ಳಿ, NPTEL ಕೋರ್ಸ್ಗಳಿರುತ್ತೆ, ಓಕೆನಾ? ಇವಾಗ ಇಂಜಿನಿಯರಿಂಗ್ದು ಫಸ್ಟ್ ಇಯರ್ ಇಷ್ಟು ಮಾಡಿ ಕೋಡಿಂಗ್ ಲ್ಯಾಂಗ್ವೇಜ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ. ಅಟ್ಲೀಸ್ಟ್ ಕೋಡಿಂಗ್ ಲ್ಯಾಂಗ್ವೇಜ್ನ ಕಲಿಯೋಕ್ಕಾಗಿಲ್ಲ ಅಂತಂದ್ರೂ ಬೇಸಿಕ್ಗಳನ್ನ ಕಲ್ತ್ಕೊಳ್ಳಿ. ಯಾವುದಾದ್ರೂ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ಗೆ ಸ್ಟಿಕ್ ಆನ್ ಆಗಿ. C ಇರುತ್ತೆ ನಿಮಗೆ, ಹೋಗಲಿ Cನೇ ಕಲ್ತ್ಕೊಳ್ಳಿ, ಓಕೆನಾ? ಬೇಸಿಕ್ ಪೂರ್ತಿ ಕಲ್ತ್ಕೊಳ್ಳಿ. C ಸ್ಟ್ರಕ್ಚರು ಮತ್ತು ಲೂಪ್ಸು, ಸ್ಟ್ರಿಂಗ್ಸು ಎಲ್ಲ ಇರುತ್ತೆ ನಿಮಗೆ Cಯಲ್ಲಿ. Cನ ಕ್ಲೀನಾಗಿ ಕಲ್ತ್ಕೊಳ್ಳಿ. ಫಸ್ಟ್ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ